ಅದರಿಂದ ದೇವರು ಬೇಸರಗೊಳ್ಳು ನಮ್ಮನ್ನ ಕೈ ಬಿಡದಂತೆ, ನಮ್ಮನ್ನ ತಳ್ಳಿ ಬಿಡದಂತೆ, ಇವರಲ್ಲೊಬ್ಬರಾದ್ರೂ ಕಾನಾನ್ ದೇಶವನ್ನ ಹೋಗಿ ಸೇರಲಾರಬಾರದು. தமிழ்ல படிமா இருக்குதா? 40 வருஷமாய் இந்த சந்ததியை அரசித்து அவர்கள் வழுவி போகிற இருதயமுள்ளவர்களாய் ஜனம் என்றும் என்னுடைய வழிகளை என்றும் அறியாதவர்கள் என்று சொல்லி அல்லேலூಯಾ இருதயத்தில் வழுವಿ போற ಹೃದಯದಲ್ಲಿ ಏನಾಗ್ತಿದ್ದಾರಂತೆ ತಪ್ಪಿ ಹೋಗ್ತಾರೆ. ನೋಡ್ರಿ, ನಾವಿಷ್ಟೆಲ್ಲ ಹಾಡ್ತೇವೆ, ಆರಾಧಿಸ್ತೇವೆ, ದೇವರನ್ನ ಮಹಿಮೆ ಪಡಿಸ್ತೇವೆ. ಒಂದು ಚಿಕ್ಕ ಸಮಯ ಬಂದಾಗ, ಒಂದು ಚಿಕ್ಕ ಇಕ್ಕಟ್ಟು ಬಂದಾಗ, ಒಂದು ಚಿಕ್ಕದೇನಾದ್ರೂ ಒಂದು ನಮಗೆ ಬಂದಾಗ ನಾವು ಬಳಲಿ ಹೋಗ್ತೇವೆ. ದೇವರನ್ನೇ ನೋಡ್ತಿದ್ದಂತ ನಮ್ಮ ಕಣ್ಗಳು ಲೋಕವನ್ನ ನೋಡಕ್ ಪ್ರಾರಂಭ ಮಾಡುತ್ತೆ. ದೇವರನ್ನೇ ದೃಷ್ಟಿಸಿ ನೋಡ್ತಿದ್ದಂತ ಕಣ್ಗಳು ಶಾರೀರಿಕವಾಗಿ ನೋಡೋದಕ್ಕೆ ಪ್ರಯಾಸ ಪಡುತ್ತೆ. ಯಾಕಂದ್ರೆ ಹೃದಯದಲ್ಲಿ ಅವರು ತಪ್ಪಿ ಹೋಗುವವರು ಅಂತೇಳಿ ವಾಕ್ಯ ಹೇಳುತ್ತೆ. ಅಲ್ಲೆಲ್ಲಿ ಹೇಳ್ರಿ, ನಾವು ಹೃದಯದಲ್ಲಿ ಕೆಲವು ಸಲ ತಪ್ಪಿ ಹೋಗ್ಬಿಡ್ತೇವೆ. ಯೋಚನೆಗಳು, ನಡತೆಗಳು, ಕಣ್ಣಿನಲ್ಲಿ ನೋಡುವಂತ ದೃಷ್ಟಿಗಳು, ಕಂಡ ಪಾರ್ವೆ ಹೃದಯದಲ್ಲಿ ಒಳಿವಿ ಹೋಗುದು. அதனால ஆண்டவர் நம்ம குறித்து வேதனைப்பட்டார். ಅದರಿಂದ ದೇವರು ಬೇಸರಗೊಂಡ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ನಮ್ಮನ್ನು ಕುರಿತು ಬೇಸರಗೊಳ್ಳದಂತೆ, ನಮ್ಮನ್ನ ಕುರಿತು ವೇದನೆ ಪಡದಂತೆ, ನಮ್ಮನ್ನ ಕುರಿತು ದೇವರು ಸಂತೋಷ ಪಡುವಂತೆ ನಾವು ಇನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲೂ, ಇನ್ನೂ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವರಾಗಿರ್ಬೇಕು. ಯಾಕಂದ್ರೆ ನಾವು ಇರೋ ಕಾಲ ಅಂತ್ಯಕಾಲ, ನಮ್ಮಿರುಕಿರೋ ಕಾಲ ಕಡೈಸಿ ಕಾಲ. ಅಂದರೆ ಭೂಮಿ ಮುಗಿಯೋದಲ್ಲ, ಕರ್ತನ ಬರೋಣ ಬಂದಾಗ ದೇವರ ಮಕ್ಕಳೆಲ್ಲ ಎತ್ತಲ್ಪಡುವಂತ ಕಡೆಯ ದಿನಗಳಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ. ಮಧ್ಯ ಆಕಾಶದಲ್ಲಿ ತುತ್ತೂರಿ ಊದಲ್ಪಡುವಾಗ ಜೀವಂತವಿರುವ ನಾವು ಎತ್ತಲ್ಪಡ್ತೇವೆ, ಇಲ್ಲಂದ್ರೆ ನಾವು ಕೈ ಬಿಡಲ್ಪಡ್ತೇವೆ. மத்தியவானத்திலே காலம் ஊதப்படும் போது உயிரோடு இருக்கிற நாம் மறுரூபமாக்கப்படும். ಮನರೂಪ ಹೊಂದಿ ನಾವು ದೇವರ ರಾಜ್ಯಕ್ಕೆ ಹೋಗ್ಬೇಕಾಗಿದೆ. ಅಲ್ಲೆಲ್ಲಿ ಹೇಳ್ರಿ. ಅದರಿಂದ ನಾವು ಸಿದ್ಧರಾಗಿ ಇರಬೇಕು, ಆಯ್ತಮ್ಮ ಇರಬೇಕು. ಅವರುடைய வருகைக்கு, ಆತನ ಬರೋಣಕ್ಕೆ ನಾವು ಸಿದ್ಧರಾಗಿರ್ಬೇಕು. ನಮ್ಮ ಹೃದಯ ಹೇಳ್ದಂಗೆಲ್ಲ ಕೇಳಬಾರ್ದು, ನಮ್ಮ ಕಣ್ಣೋಡೋದೆಲ್ಲ ನೋಡಕ್ ಬಿಡಬಾರದು. ಹಲ್ಲೆಲೂಯಾ. ನಮ್ಮ ಶರೀರ ಆಸೆ ಪಟ್ಟದೆಲ್ಲ ಆಸೆಗೆ ಬಿಡದಂತೆ ದೇವರ ಬರುಣಕ್ಕೆ, ಕರ್ತನ ಬರುಣಕ್ಕೆ ನಾವು ಸಿದ್ಧರಾಗಿರೋಣ. ಯಾಕಂದ್ರೆ ಸೈತಾನ ನಮ್ಮನ್ನ ಆಸೆಗಳಿಗೂ, ಇಚ್ಛೆಗಳಿಗೂ, ಈ ಲೋಕರೀತಿಯ ಕಾರ್ಯಗಳಿಗೂ ನಮ್ಮನ್ನು ಸೆಳ್ಕೊಂಡು ಹೋಗ್ತಾನೆ. பிசாசு நம்மளை உலகத்துக்குரிய காரியங்களையும், கண்களின் இச்சை, ஜீவனத்தின் பெருமை இதெல்லாம் கொண்டு வந்து கர்த்தருக்கும் நமக்கு இருக்கிற அந்த ஐக்கியத்திலிருந்து, கர்த்தನಿಗೂ ನಮಗಿರುವಂತ ಐಕ್ಯದಿಂದ ತಪ್ಪಿಸುವುದಕ್ಕಾಗಿ ಹಲ್ಲೆಲೂಯಾ ನಮ್ಮನ್ನು ಏನಾದರೂ ತಂತ್ರ ಮಾಡ್ತಾನೆ ಇರ್ತಾನೆ. ತಂತ್ರಗಳು, ಕುತಂತ್ರಗಳನ್ನ ಮಾಡಿ ನಮಗೂ ಆತನಿಗಿರುವಂತ ಐಕ್ಯದಿಂದ ನಮ್ಮನ್ನ ದೂರ ಮಾಡುವುದಕ್ಕಾಗಿ ಅವನು ಪ್ರಯಾಸ ಪಡ್ತಾನೆ ಇರ್ತಾನೆ. ಅದರಿಂದ ನಾವು ಸಿದ್ಧರಾಗಿರ್ಬೇಕು. ಒಂದು ವಾಕ್ಯ ಓದ್ಕೊಳ್ಳೋಣ. ನಮ್ಮ ತಾಯಿನ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 44ನೇ ವಾಕ್ಯವನ್ನ ಫಸ್ಟ್ ತಮಿಳಲ್ಲೂ 2ನೇ ಕನ್ನಡದಲ್ಲಿ ಓದೋದಾದ್ರೆ ಚೆನ್ನಾಗಿರ್ತದೆ. நீங்கள் நிலையாத நாளிலேயில் மனுஷகுமாரன் வருவார், ஆதலால் நீங்களும் ஆயத்தமாயிருங்கள். ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ. ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹಲ್ಲೆಲೂಯಾ. ನಾವು ನೆನೆಸದೇ ಇರೋ ಗಳಿಗೆಯಲ್ಲಿ, ನಮಗೆ ಗೊತ್ತಿಲ್ಲದಿರೋ ಸಮಯದಲ್ಲಿ ಆತನು ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕಾಗಿ. ಅದರಿಂದ ನಮಗೆ ಯಾವಾಗ ಆತನು ಬರ್ತಾನಂತ ಗೊತ್ತಿದ್ರೆ ಬಿಡು, ಆ ಟೈಮಿಗೆ ಮಾತ್ರ ನಾವು ಸಿದ್ಧರಾಗಿರ್ಬೋದು. ಆದ್ರೆ ಸಮಯ ಗೊತ್ತಿಲ್ಲದೆ ಇರೋದ್ರಿಂದ ನಾವು ದಿನನಿತ್ಯ ಸಿದ್ಧರಾಗಿರ್ಬೇಕಂತೆ. ಒவ்வொரு நாளும் நம்ம ஆயத்தமா இருக்கணும்.
ಅವರವರೆಗೆ ಸಮೀಪ ಮಾರ್ಗ ಆತನ ಬರೋಣ ಸಿದ್ಧವಾಗಿದೆ. ಹಲ್ಲೆಲೂಯಾ. ಅದರಿಂದ ನೀವು ಸಹ ಸಿದ್ಧವಾಗಿರ್ರಿ, ನೀವು ಸಹ ಸಿದ್ಧರಾಗಿರ್ರಿ. ನೀವು ನೆನೆಸದ ಗಳಿಗೆಯಲ್ಲಿ ಹಲ್ಲೆಲೂಯಾ ಅವ್ರು ಬರ್ತಾರೆ. ಅದರಿಂದ ಆದ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ಎಲ್ಲಾ ಸಮಯದಲ್ಲಿ ಆತ್ಮಿಕವಾಗಿ ಸಿದ್ಧರಾಗಿರ್ಬೇಕಂತ. ಅದೇ 25ನೇ ಅಧ್ಯಾಯ 13ನೇ ವಾಕ್ಯವನ್ನ ನಾವು ಓದುವಾಗ ಈ ವಾಕ್ಯ ಅಲ್ಲಿ ಹೇಳಲ್ಪಟ್ಟಿದೆ. 25:13 ಓದ್ರಿ. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. மனுஷகுமாரன் வரும் நாளையாவது நீங்கள் அறியாதிருக்கிறபடியால் விழித்திருங்கள். எவ்வளவு பட்சப்ப 13 தானே? 25:13. அல்லேலೂಯಾ. ಇಲ್ಲಿ ಕನ್ನಡದಲ್ಲಿ ಆದ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿ. ಹಲ್ಲೆಲೂಯಾ. ಆ ದಿನವಾದರೂ ಆ ಗಳಿಗೆಯಾದರೂ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಎಚ್ಚರವಾಗಿರ್ಬೇಕು. ಯಾವಾಗ ಇಂಟ್ರಲ್ಲಿ ಹೆಸರು ಕರೀತಾರೋ ಗೊತ್ತಿಲ್ಲ, ನಿಂತ್ಕೊಂಡಿದ್ದೀವಿ. ಅಲ್ಲೆಲ್ಲ ಹೇಳ್ರಿ, ನಾವು ನಿಂತ್ಕೊಂಡಿದ್ದೀವಿ. ನಮ್ಮ ಹೆಸರು ಕರೆಯಲ್ಪಡ್ಬೇಕು, ನಾವು ಒಳಗೆ ಹೋಗ್ಬೇಕು. ಒಳಗೆ ಹೋಗದೆ ಹೋದ್ರೆ ನಮಗೆ ಕೆಲಸ ಇಲ್ಲ. ಹಲ್ಲೆಲೂಯಾ. ಹಂಗೆ ಒಳಗೆ ಹೋಗದೆ ಹೋದ್ರೆ ನಮ್ಮ ಪರಲೋಕ ರಾಜ್ಯವಿಲ್ಲ. ಅದನ್ನು ಯಾವಾಗಲೂ ನಾವು ಸಿದ್ಧರಾಗಿರುವಂತೆ எப்போதும் நம்ம ஆயத்தமா இருக்கணும். அந்த நாளாவது அந்த நாளிகையாவது நமக்கு தெரியாததுனால அல்லேலூயா. ಆದ ಕಾರಣ ಆ ದಿನವಾಗಲಿ ಆ ಗಳಿಗೆ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದದ್ದರಿಂದ ಎಚ್ಚರವಾಗಿರಿ. ಹಲ್ಲೆಲೂಯಾ. ಆತ್ಮಿಕದಲ್ಲೇ ಸಿದ್ಧರಾಗಿರ್ರಿ ಎಂಬುದಾಗಿ ಆ ವಾಕ್ಯದಲ್ಲಿ ನೋಡ್ತೇವೆ. ಸಿದ್ಧರಾಗಿರ್ಬೇಕಂತೆ, ಎಚ್ಚರವಾಗಿರುವ. ಸಿದ್ಧ ಮತ್ತು ಎಚ್ಚರನೇ ಎರಡೂ ಒಂದೇ ಆಗಿರುತ್ತೆ. ಹಲ್ಲೆಲೂಯಾ. ಅದರಿಂದ ನಾವು ಬಹಳ ಎಚ್ಚರಿಕೆ ವಹಿಸಿ ನಾವಿರ್ಬೇಕಂತ ಎಷ್ಟು ಹೇಳೋದೇನೆಂದ್ರೆ, ಸಿದ್ಧವಾಗಿರ್ರಿ ಎಚ್ಚರವಾಗಿರ್ರಿ ಅಂತ ಎರಡೂ ಒಂದೇ. ಸಿದ್ಧವಾಗಿರೋದೇ ಎಚ್ಚರವಾಗಿರೋದು ಅದೇ. ಅದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆತನ ಬರೋದು ನೀವಿದೆ. ಹಲ್ಲೆಲೂಯಾ. ನಾವು ಕೈ ಬಿಡಲ್ಪಟ್ರೆ ಅಂತ್ಯಕ್ರಿಸ್ತನ ಕಾಲದಲ್ಲಿ ಭಯಂಕರ ಹಿಂಸೆ ಕೈ ಬಿಡಲ್ಪಟ್ಟವರು ಭಯಂಕರ ಹಿಂಸೆ ಅನುಭವಿಸೇ ಪರಲೋಕಕ್ಕೆ ಬರಬೇಕು. ಅಂತ್ಯಕ್ರಿಸ್ತನ ಮುದ್ರೆ ಇಲ್ಲ ಅಂದ್ರೆ ಊಟ ಇಲ್ಲ, ನೀರಿಲ್ಲ, ಮಲಗಕ್ಕೆ ಸ್ಥಳ ಇರಲ್ಲ, ಓಡ್ತಾ ಇರ್ಬೇಕು ಕಾಡು ಊರು. ಅಲ್ಲಿ ಹೋದ್ರು ಅಲ್ಲೇ ಅಂತ್ಯಕ್ರಿಸ್ತನ ಜನ ಇರ್ತಾರೆ, ಇಲ್ಲಿ ಓಡೋದ್ರು ಇಲ್ಲೂ ಜನಾಗಿರ್ತಾರೆ. ಎಲ್ಲಿ ಹೋಗಿ ತಪ್ಪಿಸ್ಕೊಳಕ್ಕಾಗದಂತ ನರಳಾಟ, ವೇದನೆ, ನೀರಿರಲ್ಲ, ಅನ್ನ ಇರಲ್ಲ, ಮಲಗಕ್ಕೆ ಸ್ಥಳ ಇರಲ್ಲ. ಅಂತ್ಯಕ್ರಿಸ್ತನ ಮುದ್ರೆ ಹಾಕೊಳ್ದೆ ಹೋದ್ರೆ ನೀನು ಏನೂ ಸಿಗಲ್ಲ ಅಂತ ಪರಿಸ್ಥಿತಿಗಳು, ಇಕ್ಕಟ್ಟಾದ ಸಮಯಗಳು ಬರುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಎಚ್ಚರವಾಗಿದ್ದು ಹಲ್ಲೆಲೂಯಾ ಆತನ ಬರೋಣಕ್ಕೆ, ಆತನ ರಾಜ್ಯಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ಬೇಕು. ಇಲ್ಲಾಂದ್ರೆ ಕೈ ಬಿಡಲ್ಪಡ್ತೇವೆ. ಅದೇ 25ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೋದ್ರೆ, ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಗೆ ಹೋದರು. ಬಾಗಿಲು ಮುಚ್ಚಲಾಯಿತು. அப்படியே அவர்கள் வாங்க போன போது மணவாளன் வந்துவிட்டார், ஆயத்தமாயிருங்கள். அவரவரோடு கூட கல்யாண வீட்டுக்குள் பிரவேசித்தார்கள், கதவும் அடைக்கப்பட்டது. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ದೇವರು ಹೇಳಿದಂತೆ ಅವರು ಕೊಂಡುಕೊಳ್ಳುವುದಕ್ಕೆ ಅವಾಗ 10 ಜನ ಕನ್ಯೆಯರನ್ನ ದೇವರು ಸಿದ್ಧ ಮಾಡಿದ್ರು. ಮೊದಲಿನ್ನು ಬರ್ತಾರಪ್ಪ, ನೀವೆಲ್ಲ ರೆಡಿ ಆಗಿರ್ರಿ, ದೀಪ ಇಟ್ಕೊಂಡು ಹೋಗ್ರಿ, ದೀಪದಲ್ಲೇ ಕರ್ಕೊಂಬರ್ರಿ ಅಂತೇಳಿ ಬೆಳಕಿನಲ್ಲಿ 10 ಜನ ಚಿಕ್ಕ ರೆಡಿ ಆದ್ರೆ ಹೆಣ್ಮಕ್ಳು ಕನ್ಯೆಯರು
ಕರ್ಕೊಂಬರಕ್ಕೆ ಹೋದಾಗ ಮೊದಲಿಂಗನ್ ಬರೋದಕ್ಕೆ ಸಮಯ ಆಗ್ಬಿಡ್ತು. ಮೊದಲಿಂಗ ಬರೋಕ್ಕಾಗಲಿಲ್ಲ, ಲೇಟ್ ಆಯಿತು. ಎಲ್ಲ ಏನು ತಿಳ್ಕೊಂಡ್ರು, 5 ಜನ ಬೇಗ ಬಂದ್ಬಿಡ್ತಾರೆ, ಇನ್ನೇನಕ್ಕೆ ಎಣ್ಣೆ ಜೊತೆಗೆ ತಗೊಂಡೋಗ್ಬೇಕಂತೆ. ಕೆಲವರು ಇಲ್ಲ, ಲೇಟ್ ಆದರೆ ಏನು ಮಾಡೋದು ಅಂತೇಳಿ ಬುದ್ಧಿವಂತರಾಗಿ ಎಣ್ಣೆಯನ್ನು ತಕ್ಕೊಂಡೋಗಿದ್ರಂತೆ. ಮೊದಲಿಂಗನು ತಡವಾಯಿತು, ಹಂಗೆ ಕೂಡ್ತರು, ತೆಕ್ಕಿಡಿಸ್ತಾ ಇದ್ರು. ನಿದ್ರೆ ಬಂತು, ಒಂದು ಶಬ್ದ ಬಂತು, ಮೊದಲಿಂಗನು ಬರ್ತಾ ಇದ್ದಾರೆ, ಎಲ್ಲ ರೆಡಿ ಆಗ್ರಿ ಅಂಥೇಳಿ ಒಂದು ಕೂಗು ಉಂಟಾದಾಗ ಅವರೆಲ್ಲರೆದ್ದು ತಮ್ಮ ದೀಪಗಳನ್ನ ಸರಿ ಮಾಡಿದ್ರಂತೆ. ಆಗ ಇದ್ದಿದ್ದು ಎಣ್ಣೆ, ಸ್ವಲ್ಪ ಎಣ್ಣೆ ಹಂಗೆ ಹುರಿದು ಎಣ್ಣೆ ಖಾಲಿ ಆಗ್ಬಿಡ್ತು. ದೀಪದಲ್ಲಿ ಎಣ್ಣೆ ಇಲ್ಲ. ಈ ಬುದ್ಧಿವಂತರು ಎಣ್ಣೆ ತಕ್ಕೊಂಡು ಹೋದ್ರಲ್ಲ, ಅವ್ರು ಇದ್ದಿದ್ದು ಎಣ್ಣೆನಾದ್ರಲ್ಲ, ನಮಗೂ ಸ್ವಲ್ಪ ಕೊಡ್ರಿ ಅಂದರು. ಇಲ್ಲಲ್ಲ, ನೀವು ಕೊಡೋರ ಹತ್ರ ಹೋಗಿ ಇಸ್ಕೊಂಬರ್ರಿ ಅಂಥೇಳಿ ಅವ್ರಿಗೆ ಹೇಳಿ ಕಳಿಸ್ತಾರಂತೆ. ಹಲ್ಲೆಲೂಯ. ಅವಾಗ ವಾಕ್ಯ ನಡತ್ತೆ, ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಂಗನು ಬಂದನು, ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆ ಮನೆಗೆ ಹೋದರು, ಬಾಗಿಲು ಮುಚ್ಚಲ್ಪಟ್ಟಿತು. ಹಲ್ಲೆಲೂಯ. ನಮಗೋಸ್ಕರ ರಕ್ಷಣೆ ಎಂಬ ಬಾಗಿಲು ಬಿಚ್ಚಲ್ಪಟ್ಟಿದೆ. ಅದು ಮುಚ್ಚೋದ್ರೊಳಗೆ ಆಗಿ ನಾವು ಒಳಗೆ ಪ್ರವೇಶ ಮಾಡಬೇಕು. ಎಷ್ಟೊಮ್ಮೆ ಬರೋದ್ರೊಳಗೆ ನಾವೆಲ್ಲ ರೆಡಿ ಆಗ್ಬಿಡೋಣ, ಬಿಡಬೇಕಾಯ್ತು ಪಾಪ, ಬೇಗ ಸ್ವಲ್ಪ ದಿವಸ ಮಾಡಿಬಿಟ್ಟು ಆಮೇಲೆ ಬಿಟ್ಬಿಡೋಣ, ಸ್ವಲ್ಪ ದಿವಸ ತಪ್ಪು ಮಾಡಿ ಬಿಟ್ಬಿಡೋಣ, ಸ್ವಲ್ಪ ದಿವಸ ಅವಿಧೇಯತೆ ಮಾಡಿ ಬಿಟ್ಬಿಡೋಣ. ಎಷ್ಟೊಮ್ಮೆ ಬರೋದ್ರೊಳಗೆ ನಾವು ಪಶ್ಚಾತ್ತಾಪ ಪಟ್ಟು ಕಣ್ಣೀರು ಬಿಟ್ಟು ಹತ್ತು ಗಿತ್ತು ಹೆಂಗಾದ್ರೂ ಪರಲೋಕಕ್ಕೆ ಹೋಗೋಣ ಅಂತೇಳಿ. ಹಲ್ಲೆಲೂಯ. ಹಾಗೆಲ್ಲ ನಡೆಯಲ್ಲ. ஆண்டவர் வரத்துக்குள்ள ஏதாவது மன்னிப்பு கேட்டு அப்போ எப்படியாவது என்ன பரலோகத்தில் சேர்த்துக்கோன்னு சொன்னால் சேர்க்க மாட்டார். ಆಯ್ತமாக இருக்கணும். ಒவ்வொரு ನಾಳು ಒಂದೊಂದು ದಿನಾನು ನಾವು ಬೆಳಗ್ಗೆ ಏನು ವಾಕ್ಯ ಓದ್ತೀವಿ, ಆತನು ಏನು ವಾಕ್ಯ ಓದ್ತೀವಿ, ಬೆಳಗ್ಗೆ ವಾಕ್ಯ ಓದ್ತೀವಲ್ಲ, ದಿನನಿತ್ಯ ವಾಕ್ಯ ಓದ್ತೀವಲ್ಲ. ಫಸ್ಟೇನು ವಾಕ್ಯ ದೇವರಾದ ಕರ್ತನು ಪರಿಶುದ್ಧನು, ಆತನು ಸರ್ವಶಕ್ತನು, ಆತನು ಸರ್ವ, ಆತನು ಇರುವಾತನು, ಇದ್ದಾತನು, ಬರುವಾತನು. ಇವಾಗ ಇದ್ದಾರೆ, ಇರ್ತಾರೆ, ಬರ್ತಾರೆ. ಹಲ್ಲೆಲೂಯ. ಯಾಕಂದ್ರೆ ನಮ್ಮನ್ನ ಕರ್ಕೊಂಡು ಹೋಗೋದಿಕ್ಕೆ. ಹಲ್ಲೆಲೂಯ ಹೇಳ್ರಿ. ಆತ ನಮ್ಮನ್ನು ಕರ್ಕೊಂಡು ಹೋಗೋದಿಕ್ಕೆ ಬರ್ತಾರೆ. ತನ್ನ ಮಕ್ಕಳನ್ನ ಯಾವಾಗಲೂ ನಾನು ಅನಾಥರಾಗಿ ಬಿಡೋದಿಲ್ಲ ಅಂತೇಳಿ. ಬರುವಾಗ ಸಿದ್ಧವಾದವ್ರನ್ನ ಕರ್ಕೊಂಡು ಹೋಗ್ತಾರೆ, ಸಿದ್ಧತೆಯಲ್ಲಿ ಅವ್ರನ್ನ ಕೈ ಬಿಡಲ್ಪಡುತ್ತೆ, ಅಲ್ಲಿ ಬಾಗಿಲು ಮುಚ್ಚಲ್ಪಡುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. கதவு அடைக்கப்படும். ஆயத்தமா இருந்தவங்க மனவாளனோடு போனார்கள். கதவு அடைக்கப்பட்டது. ಆಮೇಲೆ ಹಿಂದೆ ಓಡೋಗ್ತಾರೆ, ಸ್ವಾಮಿ ನಮಗೆ ಬಿಚ್ಚರಿ, ನಮಗೆ ಕದ ತೆಗೀರಿ. ಹಲ್ಲೆಲೂಯ. ಹಾಗೇನು ನಡೀತಂತೆ. ತರುವಾಯ ಉಳಿದ ಕನ್ಯೆಯರು ಸಹ ಬಂದು ಸ್ವಾಮಿ ಸ್ವಾಮಿ 11ನೇ ವಾಕ್ಯ, ನಮಗೆ ತೆರೀರಿ ಅಂದರು. 16வது ವಚನ 25 11. ಹಲ್ಲೆಲೂಯ. ಆದರೆ ಆತನು ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ನಿಮ್ಮನ್ನು ನಾನು ಅರಿಯೆ. பின்பு மற்ற கன்னியர்களிடம் வந்து ஆண்டவரே ஆண்டவரே எங்களுக்கு திறக்க வேண்டும் என்றார்கள். அதற்கு அவர் உங்களை அறியேன் என்று மெய்யாகவே உங்களுக்கு அறியேன் என்று சொன்னார் என்று வேதத்தில் வாசிக்கிறோம். ನಾನು ನಿಮ್ಮನ್ನು ಅರಿಯೇನು. ಹಲ್ಲೆಲೂಯಾ. ಅಯ್ಯೋ ನಾ ಸ್ವಾರ್ಥ ಸಾರಿಲ್ವಾ, ಉಪವಾಸ ಪ್ರಾರ್ಥನೆ ಮಾಡಿಲ್ವಾ, ಎಷ್ಟು ಜನಕ್ಕೆ ಅಲೆ ಕರ್ಕೊಂಬಂದಿದ್ದೀನಿ, ಎಷ್ಟೋ ಜನಕ್ಕೆ ದೇವರ ಸ್ವಾರ್ಥ ಸಾರಿದ್ದೇನೆ, ನಾ ಸಹಾಯ ಮಾಡಿದ್ದೀನಿ, ನಾ ಹೆಲ್ಪ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ತರಕ್ಕೆ ಲೇಟ್ ಆಗಿಬಿಡ್ತು, ಅದಕ್ಕೆ ಬಾಗ್ಲಾಕ್ಬಿಡೋದಾ, ಬಾಗಿಲು ಮುಚ್ಚಿಬಿಡೋದಾ, ನಮಗೋಸ್ಕರ ಬಿಚ್ಚೋದು ಬೇಡವಾ, ನಾವು ಮಾಡಿದ್ದೆಲ್ಲ ನೆನೆಸಿ ನೋಡ್ರಿ, ನಾವು ಎಷ್ಟೆಲ್ಲ ಮಾಡಿದ್ದೀವಿ, ಏನೆಲ್ಲ ಮಾಡಿದ್ದೀವಿ. ಹಲ್ಲೆಲೂಯಾ. ನೀನೇನೇ ಮಾಡಿದ್ರು ಆತನ ಬರುವಾಗ ನಾವೆಲ್ಲರೂ ಹೆಂಗಿರ್ಬೇಕಂತೆ, ಸಿದ್ಧರಾಗಿರ್ಬೇಕು. அவர் வரும்போது நம்ம ஆயத்தமா இல்லைன்னா கதவடைக்கப்படும். நீ எவ்வளோ கத்துனாலும் எவ்வளோ கூக்குரல் இட்டாலும் மூடப்பட்ட கதவு நமக்காக ತೆರಕಾದು. ಹಲ್ಲೆಲೂಯಾ. ಮುಚ್ಚಿದಂಥ ಬಾಗಿಲು. ಯಾಕಂದ್ರೆ ನೀನು ಯಾರು ಗೊತ್ತಿಲ್ಲ. ನಾನು ಬಂದಾಗ ನೀನು ಇದ್ದಿಲ್ಲ, ಇಂಟ್ರು ಕರೆದಾಗ ನೀನು ಬಂದಿಲ್ಲಪ್ಪ, ಹೆಸರು ಕರೆದಾಗ
ನೀನು ಯಾವಾಗಲೂ ಬಂದ್ಬಿಟ್ಟು ನನಗೂ ಎಂಟ್ರ್ ಕರೀರಿ, ನನಗೂ ಕೆಲಸ ಕೊಡ್ರಿ ಅಂತ ಹೇಳಿದ್ರೆ ಅಲ್ಲೆಲ್ಲೂಯ ಆಗೋ ಕತೆನಾ? ಅದಾಗೋದಾ? ಹಾಗೆ ಸಿದ್ಧರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತಾ ಇದೆ. ಅಲ್ಲೆಲ್ಲೂಯ. ಲೂಕನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ 24-25 ವಾಕ್ಯ ಓದೋಣ. ಏನು ಹೇಳುತ್ತೆ? 13ನೇ ಅಧ್ಯಾಯ. ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಬಹುಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. இடுக்கமான வாசல் வழியாய் உட்பிரவேசிக்க பிரயாசப்படுங்கள். அநேகர் உட்பிரவேசிக்க வகை தேடினாலும் அவர்களாலே கூடாமற் போகும் என்று உங்களுக்கு சொல்லுகிறேன். வீட்டு எஜமான் எழுந்து கதவை பூட்டின பின்பு நீங்கள் வெளியே நின்று, ஆண்டவரே ஆண்டவரே எங்களுக்கு திறக்க வேண்டும் என்று சொல்லி கதவை தட்டும்போது அவர் பிரவேசித்தமாக நீங்கள் எவ்விடத்தாரோ உங்களை அறியேன் என்று உங்களுக்கு சொல்லுவார். ಆಮೆನ್. ಹಲ್ಲೆಲೂಯಾ. 24ನೇ ವಾಕ್ಯ ಹೇಳುತ್ತೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗುವುದಕ್ಕೆ ಹೆಣಗಾಡ್ಬೇಕಂತ. ಹೆಂಗಾದ್ರೂ ತಳ್ಳಿ ಗಿಳ್ಳಿ ಮುಂದೆ ಹೋಗ್ಬೇಕು. ಇರ್ಮ ಮುಂದೆ ಹೋಗ್ಬೇಕು. ಹಲ್ಲೆಲೂಯಾ. ತಳ್ಕೊಂಡು ಗಿಳ್ಕೊಂಡು ಒದ್ದಾಡ್ಕೊಂಡು ಬಿದ್ದು ಎದ್ದು ಉಲ್ಡಾಡಿನು ಹೆಂಗೂ ಅದರೊಳಗೆ ಹೋಗೋದಕ್ಕಾಗಿ ನಾವು ಪ್ರಯಾಸ ಪಡುವು. ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗುವುದಕ್ಕೆ ಹೆಣಗಾಡಿರಿ. ಬಹುಜನ ಒಳಗೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ತಟ್ಟಿದರು, ಕದ ತಟ್ಟಿ ಸ್ವಾಮಿ ನನಗೆ ತೆರೆ ಎಂದು ಹೇಳುವುದಕ್ಕೆ ತೊಡಗುವುದಕ್ಕಾಗಲು ನೀವು ಎಲ್ಲಿಯವರು, ನಿಮ್ಮ ಗುರುತು ನನಗಿಲ್ಲ ಎಂದು ಹೇಳುವಂತ ಪರಿಸ್ಥಿತಿ ಬರುತ್ತೆ. ಅಲ್ಲೇಲು ಹೇಳ್ರಿ, ಅಲ್ಲೇಲೂಯ. ಸಿದ್ಧವಾಗಿರ್ರಿ, ಬಿಡುತ್ತಿರಂಗ ಆಡೋಡೆ ಹೊರಗೆ ಸಮಯ ಮಾರ್ಗ. ಎಚ್ಚರವಾಗಿರ್ರಿ. ಆತನು ನಿಮ್ಮ ಯಾರು ಅಂತ ನಮಗೆ ಹೇಳ್ಬಾರ್ದು. ನಿಮ್ಗೆ ಯಾರು ನನಗೆ ಗೊತ್ತಿಲ್ಲ, நீங்கள் யாரும் எனக்கு தெரியலன்ட்டு கர்த்தர் சொல்லக்கூடாது. ಅದರಿಂದ ನಾವು ತುಂಬ ಎಚ್ಚರಿಕೆಯಿಂದ ದೇವ್ರ ನಾಮನ್ನು ಮಹಿಮೆಪಡಿಸ್ಬೇಕು. ಬಾಗಿಲು ಮುಚ್ಚಿತು ಅಂದರೆ ಮತ್ತೆ ಬಿಚ್ಚಲ್ಲ. ಅಲ್ಲೆಲ್ಲೂ ಹೇಳ್ರಿ. ಅದಕ್ಕೆ ಆದಿಕಾಂಡದಲ್ಲಿ ಒಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. 7ನೇ ಅಧ್ಯಾಯ 13ನೇ ವಾಕ್ಯ ಓದೋಣ. ಆದಿಕಾಂಡ 7:13. ಅಲ್ಲಿ ಒಂದು ವಾಕ್ಯ ಏನು ಹೇಳುತ್ತೆ ನೋಡೋಣ. ಆ ದಿನದಲ್ಲಿ ನೋಹನು ಶೇಮ್ ಹಾಮ್ ಯೆಫೆತೆರೆಂಬ ಅವನ ಮಕ್ಕಳು ಅವನ ಹೆಂಡತಿಯು 3 ಮಂದಿ ಸೊಸೆಯರು ನಾವೆಯಲ್ಲಿ ಸೇರಿದರು. ಎಲ್ಲಾ ಪ್ರಾಣಿಗಳಲ್ಲಿ, ಅಂದರೆ ಸಕಲ ವಿಧವಾದ 16 ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. தேவன் அவனுக்கு கட்டளையிட்டபடியே ஆணும் பெண்ணுமாக சகலவிதமான மாம்ச ஜந்துக்களும் உள்ளே பிரவேசித்தன. அப்பொழுது கர்த்தர் அவனை உள்ளே விட்டு கதவை அடைத்தார். ಆಮೆನ್. ಹಲ್ಲೆಲೂಯಾ. ದೇವರು ಏನು ಮಾಡಿದರಂತೆ? ಹಲ್ಲೆಲೂಯಾ. 16ನೇ ವಾಕ್ಯದ ಕಡೆಯಲ್ಲಿ ನಾವು ನೋಡ್ತೇವೆ, ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಜಲಪ್ರಳಯವು 40 ದಿನ ಭೂಮಿ ಮೇಲೆ ಇದ್ದು ನೀರು ಹೆಚ್ಚುತ್ತಾ ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ದೇವರು ಬಾಗಿಲು ಮುಚ್ಚಿಬಿಟ್ರು. ಯಾಕೆ ಹೇಳ್ರೆ? ಹಲ್ಲೆಲೂಯಾ. ನೀರು ಹೆಚ್ಚಿದಾಗ ನೋಹನ್ ಫ್ರೆಂಡ್ಸ್ ಇರ್ತಾರೆ, ನೋಹನ್ ಬಂಧು ಬಳಗ ಇರ್ತಾರೆ. ಅವ್ರನ್ನೆಲ್ಲ ಅಯ್ಯೋ ನೋಹ ಬಿಚ್ಚಪ್ಪ, ನೀನು ಹೇಳ್ದೆ ನಾನು ಕೇಳಲಿಲ್ಲ, ತಪ್ಪಾಯ್ತು ಮರ, ಬಿಚ್ಬಿಡು ಅಂದ್ರೆ ನೋಹ ಬಿಚ್ಬಿಡ್ತಿದ್ದ. ನೋವಾ நாங்கள் செய்து தவறா போயிடுச்சுப்பா, நீ சொன்னி நாங்கள் கேட்கல, எங்களை மன்னிச்சுட்டு விடாது கது தொரு. ಅವ ನೋವನಿಗೆ ಅನ್ಕರ್ಣ, ಅಯ್ಯೋ ನಮ್ಮ ಅಮ್ಮ ಕೂಗ್ತಿದ್ದಾಳೆ, ಅಯ್ಯೋ ನನ್ನ ಸ್ನೇಹಿತ ಕೂಗ್ತಿದ್ದಾನೆ, ನಮ್ಮ ಮಾವ ಕೂಗ್ತಿದ್ದಾನೆ, ನಮ್ಮ ಅತ್ತೆ ಕೂಗ್ತಿದ್ದಾಳೆ, ನಮ್ಮ ಚಿಕ್ಕಪ್ಪ ಕೂಗ್ತಾ ಇದ್ದಾನೆ, ಹಲ್ಲೆಲೂಯಾ ಅಂತೇಳಿ ನೋವೇನು ಮಾಡ್ತಿದ್ದ? ಬಾಗಿಲು ಬಿಚ್ಚ ಒಳಗೆ ಕರ್ಕೊಂಡ್ಬಿಡ್ತಿದ್ದ, ಎಲ್ಲರನ್ನೂ ಸೇರಿಸ್ಕೊಂಡ್ಬಿಡ್ತಿದ್ದ. ಅದು ದೇವ್ರ ತೀರ್ಮಾನ ಆಗಲ್ಲ. ಯಾರು ಒಳಗೆ ಹೋಗ್ಬೇಕೋ ಅವರೇ ಒಳಗೆ ಹೋಗ್ಬೇಕು. ನೋಹ ಮುಚ್ಚಿದ್ರೆ ಬಿಚ್ತಾ ಇದ್ದ, ದೇವ್ರು ಮುಚ್ಚಿದ್ರಿಂದ ನೋಹಾಗೆ ಬಿಚ್ಚಕ್ಕಾಗ್ಲಿಲ್ಲ. ಅಲ್ಲೆಲ್ಲೂ ಹೇಳ್ರಿ. ಯಾಕಂದ್ರೆ ದೇವರು ಬಾಗಿಲು ಹಾಕ್ಲಿಕ್ಕೆ
ಡೋರ್ ಮುಚ್ಚಕ್ಕೆ ಸಿದ್ಧರಾಗಿದ್ದಾರೆ. ಡೋರ್ ಮುಚ್ಚುತ್ತಾರೆ. ಅದಕ್ಕೆ ಸಿದ್ಧವಾಗಿರ್ರಿ. 8 ಜನ ಮಾತ್ರ ದೇವರಿಗೆ ವಿಧೇಯರಾಗಿದ್ದರು. 8 ಜನ ಮಾತ್ರ ದೇವರಿಗೆ ಭಯಭಕ್ತಿಯಾಗಿದ್ದರು. 8 ಜನ ದೇವರಿಗೆ ಸಿದ್ಧರಾಗಿದ್ದು ದೇವರ ವಾಕ್ಯವನ್ನು ಕೈಗೊಂಡು ನಡೀತಾ ಇದ್ದರು. ಸಮಯ ಬಂತು. ಅಲ್ಲೇನು ಹೇಳ್ರಿ, ಸಮಯ ಬಂತು. ಅಯ್ಯೋ ಹುಚ್ಚಿಡ್ದಿದೆ, ನೋವನಿಗೆ ಹುಚ್ಚಿಡ್ದಿದೆ. ಮಳೆ ಬರುತ್ತಂತೆ, ನಾವೆಲ್ಲ ಮುಳುಗೋಗ್ತೀವಂತೆ, ನಾವೆಲ್ಲ ಸತ್ತೋಗ್ತೀವಂತೆ. ಹುಚ್ಚಿಡ್ದಿದೆ. ಅಲ್ಲೇಲೂಯ. ಅವನು ಹುಚ್ಚಿದ ಥರನೇ. ಅದೇ ರೀತಿ ಇವಾಗಲೂ ನೋಡ್ರಿ, ಯೇಸಮ್ಮಿ ಬರ್ತಾರೆ, ನ್ಯಾಯ ತೀರ್ಪಿದೆ, ನರಕ ಇದೆ, ಬೆಂಕಿಗಂತ ಕೆರೆ ಇದೆ, ರಹಸ್ಯ ಬರೋಣ ಇದೆ. ಚರ್ಚಿಗೆ ಹೋಗ್ಬಿಟ್ಟು ಚರ್ಚ್ನವರೆಲ್ಲ ಹುಚ್ಚಿಡ್ದು ಹುಚ್ಚಾಗ್ಬಿಟ್ಟಿದ್ದಾರೆ. ಯೇಸಮ್ಮಿ ಬರ್ತಾರಂತೆ, ಕರ್ಕೊಂಡು ಹೋಗ್ತಾರಂತೆ, ಹೊರಲೋಕದಲ್ಲಿ ಬಿಡ್ತಾರಂತೆ. ಇವ್ರಿಗೆ ಹುಚ್ಚಿಡ್ದು ಬಿಟ್ಟಿದೆ ಮಾರ. ಅಲ್ಲೇಲಿ ಹೇಳ್ರಿ. ಯಾಕಂದ್ರೆ ಇವರಿಗೆ ಅಮೇರಿಕ ಹಣ ಹುಚ್ಚಿಡಿಸ್ಬಿಟ್ಟಿದೆ. ಹಣ ಹುಚ್ಚಿಡಿಸ್ಬಿಟ್ಟಿದೆ ಇವರಿಗೆ. ಅದು ಯಾರು ನೋಡಿ ಯೇಸಮ್ಮಿ ಬರ್ತಾರೆ, ಯೇಸು 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 ಅಂತ ಹುಚ್ಚು ಥರ ಬಡ್ಕೊಳ್ತಾರೆ ಮಾರ. ಇವ್ರಿಗೆ ಹುಚ್ಚ ಹಿಡಿದು ಬಿಟ್ಟಿದೆ. ಅಲ್ಲೇಲೂಯ ಹೇಳ್ರಿ, ಅಲ್ಲೇಲೂಯ ಹೇಳ್ರಿ. ನಾವೆಲ್ಲ ಎಂಥವ್ರು? ಹುಚ್ಚರು. ಯೇಸು ಕ್ರಿಸ್ತನ ಹುಚ್ಚರು ನಾವು. ಕುಂತ್ರೆ ಏಸಪ್ಪ, ನಿಂತ್ರೆ ಏಸಪ್ಪ, ಮಲಗಿದ್ರೆ ಏಸಪ್ಪ, ನಿಂತ್ರೆ ಏಸಪ್ಪ, ಹೋದ್ರೆ ಏಸಪ್ಪ, ಬಂದ್ರೆ ಏಸು, ನಿನ್ನಾಳೆ ஏசு, உக்காந்தாள ஏசு. நம்மளை பார்க்குறவெல்லாம் பைத்தியக்காரடாம. பைத்தியம் பிடிச்சிருக்குது. நோவாக்கு பைத்தியம் பிடிச்ச பிரகாரம் நமக்கும் பைத்தியம் பிடிச்சிருக்கு. ஏசு ஏசு ஏசு, எப்ப பாரு ஏசு ஏசு, பைத்தியம் பிடிச்சிருக்குது. ಅಲ್ಲೇಲೂಯಾ. ನೋನಿ ಹುಚ್ಚಿಡ್ದಿತ್ತು, ಆ ಹುಚ್ಚು ಅವನನ್ನ ಕಾಪಾಡ್ತು. ಅಲ್ಲೇಲೂಯಾ. ಇವತ್ತು ನಮಗೂ ನಿಮಗೂ ಹುಚ್ಚಿ ಹಿಡ್ದಿದೆ. ಒಂದಿನ ಬರುತ್ತೆ, ರಪ್ಪೆ ಬಡಿಯೋದ್ರಷ್ಟೊಳಗಾಗಿ ಅಲ್ಲೇಲೂಯಾ ಈ ಲೋಕದ ಯಾತ್ರೆ ಮುಗಿಸಿ ಹೋಗ್ತಾ ಇರ್ತೀವಿ. ಇಲ್ಲ ಆಯುಷ್ ಮುಗ್ದು ಎಷ್ಟು ಸಮಯ ಬರಬೇಕು, ಸತ್ತವರು ಮೊದಲದಾಗಿ ನಮ್ಮ ಮತ್ತೊಂದು ಜೀವನ ಇದೆ. ಅಲ್ಲೇಲೂಯಾ ಹೇಳ್ರಿ, ಮತ್ತೊಂದು ಜೀವನ ಇದೆ. 1000 ವರ್ಷ ಯೇಸು ಸ್ವಾಮಿ ಭೂಮಿಯಲ್ಲಿ ಆಳ್ವಿಕೆ ಮಾಡೋದಕ್ಕೆ ಬರ್ತಾರೆ. ಆಗ ನಾವು ಅವ್ರ ಜೊತೆಗೆ ಬರ್ತೀವಿ. ಅಲ್ಲೇಲೂಯಾ ಹೇಳ್ರಿ, ಅಲ್ಲೇಲೂಯಾ. ನಾವು ಅವರೋಡು ಕೂಡ ಬರುವು. ನಾವು ಅವರೊಟ್ಟಿಗೆ ಬರ್ಲಿಕ್ಕಿದ್ದೇವೆ. ನಾವು ಈ ಭೂಮಿಯನ್ನು ಆಳ್ವಿಕೆ ಮಾಡ್ಲಿಕ್ಕಿದ್ದೇವೆ. 1000 ವರ್ಷ ಭೂಮಿಯಲ್ಲಿ ನಮ್ಗೆ ಆಳ್ವಿಕೆ ಇದೆ. ಅಲ್ಲೇಲೂಯಾ ಹೇಳ್ರಿ. ನಮಗೆ ಇನ್ನೊಂದು ಜೀವನ ಇದೆ. ಅದಕ್ಕೊಂದು ಉದಾಹರಣೆ ಹೇಳ. ಐಶ್ವರ್ಯವಂತನು ಸತ್ತ, ಲಾಜರ್ನು ಸತ್ತ. ಲಾಜರ್ ಅಬ್ರಾಹ್ಮನ ಮೇಲೆ ಶರೀರದಲ್ಲಿ ಹೊರ್ಕೊಂಡಿದ್ದ, ಎದೆಯಲ್ಲಿ. ಐಶ್ವರ್ಯವಂತ ಸತ್ ಮೇಲೆ ಅವನಿಗೆ ಜ್ಞಾಪಕ ಇದೆ. ಅಬ್ರಾಹ್ಮನ್ನ ನೋಡಿ ಹೇಳ್ತಾನೆ, ಅಬ್ರಾಹ್ಮನೇ, ನನ್ನ ಹೆಣ್ಣು ತಮ್ಮದು ರಕ್ತಂಗಿರಲಿದ್ದಾರೆ, ಅವ್ರು ಯೇಸುದೇ ದೇವ್ರು ಅಂತೇಳಿ ರಕ್ಷಕನ ಅಂತ ಹೇಳಿ ಕೇಳು. ಅವೆಲ್ಲ ರಕ್ಷಣೆ ಹೊಂದಲಿ. ನಾನೇನೋ ತಪ್ಪು ಮಾಡ್ಬಿಟ್ಟು ನರ್ಕಕ್ಕೆ ಬಂದ್ಬಿಟ್ಟೆ. ನನ್ನ ಅಣ್ಣ ತಮ್ಮದು ರಕ್ತಂಗಿರು, ಒಬ್ಬರಾದ್ರೂ ನಾಶವಾಗಬಾರ್ದು, ಒಬ್ಬರಾದ್ರೂ ನರ್ಕಕ್ಕೆ ಹೋಗ್ಬಾರ್ದು. ಅಲ್ಲೇಲಿ ಹೇಳ್ರಿ, ಅಲ್ಲೇಲೂಯಾ. ಎಲ್ಲಿಗೆ ಬರ್ಬೇಕಂತೆ? ಪರಲೋಕಕ್ಕೆ ಬರಲಿ, ಪರಲೋಕಕ್ಕೆ ಬರಲಿ. ಮುಚ್ಚಿದ ಬಾಗಿಲು ದೇವ್ರಿಗೆ ಬಿಚ್ಚಕ್ಕೆ ಗೊತ್ತಿಲ್ವೇ? ಅಲ್ಲೇಲೂಯಾ. ಖಂಡಿತ ನಮ್ಮನ್ನು ಬಿಸ್ತಾರೆ. ಖಂಡಿತ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ. ನಾವು ಸತ್ರು ಬದುಕುವರಾಗಿದೆ. ಅಲ್ಲೇಲೂ ಹೇಳ್ರಿ, ನಾವು ಸತ್ರು ಬದುಕ್ತೇವೆ. ನಮಗೆ ಸತ್ರು ನಮ್ಮ ಜೀವನ ಇದೆ. ಆತನ ಅರಿಯದೆ ಸತ್ರೆ ನರಕ ಇದೆ. ಅಲ್ಲೋರಿಗೆ ಜೀವ ಇರುತ್ತೆ. ಅಲ್ಲೇಲೂಯಾ. ನೆನ್ಸಿ ನೆನ್ಸಿ ಕೂಗ್ತಾ ಇರ್ತಾರೆ. ಅಯ್ಯೋ, ಯೇಸು ಬಗ್ಗೆ ನಮ್ಮ ಮಾವ ಹೇಳ್ದ, ನನ್ನ ಚಿಕ್ಕಪ್ಪ ಹೇಳ್ದ, ನನ್ನ ತಮ್ಮ ಹೇಳ್ದ, ನನ್ನ ತಂಗಿ ಹೇಳ್ದು, ನಾನು ಕೇಳಲಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ಒಂಚೂರು ಮನಸ್ಸು ಕೊಟ್ಟಿದ್ರೆ, ಚೂರು ಕೇಳಿದ್ರೆ ನಾನು ಇವತ್ತು ಬೆಂಕಿ ಗಂಧಕ್ಕೆ ಕೆರೆಯಲ್ಲಿ ಬರ್ತಾ ಇದ್ದಿಲ್ಲ, ಈ ನರಕದಲ್ಲಿ ಬೀಳ್ತಾ ಇದ್ದಿಲ್ಲ. ನಾನು ಈ ತಪ್ಪು ತಿದ್ದಬೇಕು ಅಂತ ಹೇಳಿದಾಗ ಆ ತಪ್ಪನ್ನು ನಾನು ತಿದ್ಕೊಂಡ್ಬಿಟ್ಟಿದ್ರೆ ನಾನು ಇವತ್ತು ನರಕದಲ್ಲಿ ಇರ್ತಾ ಇದ್ದಿಲ್ಲ. ಸುಳ್ಳು ಹೇಳಬೇಡ ಅಂತ ಹೇಳಿದ್ರು, ನಾನು ಹೇಳ್ದೆ ಹೋಗಿದ್ರೆ ಚೆನ್ನಾಗಿತ್ತು. ಮೋಸ ಮಾಡಬೇಡ ಅಂದರು, ನಾನು ಮೋಸ ಮಾಡೋದು. ಅಲ್ಲೇಲೂಯಾ. ಚೆನ್ನಾಗಿ ಪ್ರಾರ್ಥನೆ ಮಾಡ್ರಿ ಅಂದರು, ನಾವು ಪ್ರಾರ್ಥನೆ ಮಾಡಿಲ್ಲ. ವಾಕ್ಯ ಓದ್ರಿ ಅಂದರು, ನಾವು ವಾಕ್ಯ ಓದಿಲ್ಲ. ತಡವರಿಸುವಂಥ ಸಮಯ ಬರುತ್ತೆ. ಅಲ್ಲೇಲೂಯಾ. ವೇದನೆ ಪಡುವಂಥ ಸಮಯ ಬರುತ್ತೆ. ಕೂಗಾಟ, ನರಳಾಟ ಬರುವಂಥ ಸಮಯ ಬರುತ್ತೆ. ಅಷ್ಟರೊಳಗಾಗಿ ನೀನು ಸಿದ್ಧವಾಗು, ಎಚ್ಚರವಾಗಿರು. ಅಲ್ಲೇಲೂಯಾ. ಸಿದ್ಧ ಆಗಿರು, ಆಯ್ತಮ್ಮ ಇರು. ಅವ್ರ ನಾಳ್ ಬರೋ, ನೀ ವೇದನೆ ಪಡುವೆ, ನೀ ಕಣ್ಣೀರಿಡುವೆ. ಅಯ್ಯೋ,
ஜெபம்னு சொன்னாங்களே, நான் ஜபிக்காத போயிட்டேன். இயேசுதான் தெய்வம் சொன்னாங்களே, நான் ஏற்றுக்காத போயிட்டேனே. ஐயோ ஐயோ, வேவர்னே, புழுகு கடிக்குது, அக்னி ஆறலையே, நெருப்பு எரியுது, வேகுலம், வேதனை, ಸಾವಿಲ್ಲ. ಅಲ್ಲಿ ಸಾವಿಲ್ಲ ನಮಗೆ. ಅಲ್ಲೆಲ್ಲ ಹೇಳ್ರಿ, ನರಕದಲ್ಲಿ ನಮಗೆ ಸಾವಿಲ್ಲ. ಸಾವೇ ಮುಗ್ದೋಯ್ತಲ್ಲ, ಇನ್ನೆಲ್ಲಿ ನಿನ್ ಸಾವು ಬರುತ್ತೆ? ಬರಲ್ಲ. ಅದಕ್ಕೆ ನಮಗೆ ಈ ಲೋಕದಲ್ಲೇ 2 ಮರಣವನ್ನು ಹೊಂದ್ಬಿಟ್ಟು ದೇವ್ರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಶಕ್ತರಾಗಿದ್ದೇವೆ. ಅಲ್ಲೆಲ್ಲೂಯ. ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ. ಇಕ್ಕಟ್ಟು ಬಿಕ್ಕಟ್ಟು, ಇಕ್ಕಟ್ಟಾದ ಸ್ಥಳದಲ್ಲಿ ಒದ್ದಾಡಿ ನರಳಾಡಿ ಕಷ್ಟ, ಕಣ್ಣೀರು, ವೇದನೆ, ನಿಂದೆ, ಅವಮಾನ, ಬಡತನ, ದರಿದ್ರ, ವ್ಯಾಧಿ, ರೋಗ ಏನೇ ಆಗ್ಲಿ, ನಾನು ಗುರಿ ಮುಟ್ತೇನೆ, ಅದರೊಳಗೆ ಹೋಗ್ತೇನೆ. ನೆಪ ಮಾಡ್ಕೊಂಡು ನಿಲ್ಬೇಡ, ನೆಪ ಆಳ್ಕೊಂಡು ನಿಂತ್ಕೋಬೇಡ. எப்படியாவது நெருக்கத்திலிருந்து கஷ்டமோ சுகமோ கண்ணீரோ வியாதியோ நோயோ எப்படியோ நான் ஆண்டவருடைய சமூகத்தில் போய் ஆகணும். அந்த கதவு ಅಡಿக்கிறதுக்குள்ளದಾಗ ನಾವು ಉள்ள போயிடணும். ಆ ಬಾಗಿಲು ಮುಚ್ಚೋದ್ರೊಳಗಾಗಿ ನಾವೇನ್ ಮಾಡ್ಬೇಕಂತೆ? ಒಳಗೆ ಹೋಗ್ಬೇಕು. ಅಲ್ಲೆಲ್ಲೂಯ, ನಾವು ಒಳಗೆ ಹೋಗ್ಬೇಕಾಗಿದೆ. ಇನ್ನು ವಾಕ್ಯ ಇದೆ, ಕಡೆಯದಾಗ ಒಂದು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ. ದೇವ್ರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಾವು ನೋಡ್ಕೊಳ್ಳೋಣ. ಪ್ರಕಟಣೆ 19ನೇ ಅಧ್ಯಾಯ 9ನೇ ವಾಕ್ಯ ಓದೋಣ. 19:9. பின்னும் அவன் என்னை நோக்கி 19:9. பின்னும் அவன் என்னை நோக்கி, ஆட்டுக்குட்டியானவரின் கல்யாண விருந்துக்கு அழைக்கப்பட்டவர்கள் பாக்கியவான்கள் என்றெழுது என்றான். மேலும் இவைகள் தேவனுடைய சத்தியமான வசனங்கள் என்று என்னுடனே சொன்னான். ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಓದಿ ಬಿಡೋಣವೇ? ಇದಲ್ಲದೆ ಅವನು ನನ್ನ ಸಂಗಡ ಯಜ್ಞದ ಕುರಿಯಾದಾತನ ವಿವಾಹಕೊಂಡು ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿದನು. ಒಂದು ಮದುವೆ ಇದೆ, ಅದಕ್ಕಾಗಿ ನಮ್ಮನ್ನು ಯಜ್ಞದ ಕುರಿಯಾದಾತನ ಮದುವೆಗೆ ನಾವೆಲ್ಲ ಹೋಗ್ಬೇಕಾಗಿದೆ. ಅಲ್ಲೆಲ್ಲೂ ಹೇಳ್ರಿ, ಆ ಮದುವೆಯಲ್ಲಿ ಆತನೊಟ್ಟಿಗೆ ಸಂತೋಷವ ಕಾಲ ಕಳೆಯುವಂತರಾಗಿದ್ದಾರೆ. ಯಾವಾಗ 5 ಜನ ಸಿದ್ಧರಾಗಿದ್ದರು, ಆ ಮದುವೆ ಮನೆಯೊಳಗೆ ಕರ್ಕೊಂಡೋಗಿ ಅವರು ಸಂತೋಷಪಟ್ಟರು, ಕೈ ಬಿಡಲ್ಪಟ್ಟರು. ಹೊರಗಡೆ ನರಳಾಟ, ಕೂಗಾಟ, ಗೋಳಾಟ. ಅದೇ ರೀತಿ ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡಿರುವವರು ಧನ್ಯರು. ಇವಾಗ ನಾವೆಲ್ಲ ಕರೆಯಲ್ಪಡ್ತಾ ಇದ್ದೇವೆ. ಒಂದು ವಿವಾಹ ಇದೆ, ಯಜ್ಞದ ಕುರಿಯಾದಾತನ ಮದುವೆ ಇದೆ. ಹಲ್ಲೆಲೂಯ. ಆ ಮದುವೆ ಹೋಗೋದಕ್ಕೆಲ್ಲ ನಾವೆಲ್ಲ ಸಿದ್ಧರಾಗ್ತಾ ಇರೋದು. ಕರೆಯಲ್ಪಟ್ಟವರು ಧನ್ಯರು. ನಮ್ಮನ್ನು ಕರೆದಿದ್ರೆ ನಾವು ಹೋಗ್ಬೇಕು. ಹಲ್ಲೆಲೂಯ ಹೇಳ್ರಿ, ಹಲ್ಲೆಲೂಯ. ಅದರಿಂದ ಬಾಗಿಲು ಮುಚ್ಚೋದ್ರೊಳಗಾಗಿ கதவு அடிக்கிறதுக்கு முன்பதாகவே ನೀನು ಉಳ್ ಪ್ರವೇಶಕ್ಕೆ ಪ್ರಯಾಸ ಪಡನು. ನೀ ಒಳಗೆ ಪ್ರವೇಶ ಮಾಡುವುದಕ್ಕೆ ಪ್ರಯಾಸ ಪಡಬೇಕು. ಇಲ್ಲಾಂದ್ರೆ ಬಾಗಿಲು ಮುಚ್ಚಲ್ಪಟ್ರೆ ಯಾರು ಬಿಚ್ಚಲಿಕ್ಕಾಗೋದೇ ಇಲ್ಲ, ಯಾರು ಬಿಚ್ಚಕ್ಕಾಗೋದೇ ಇಲ್ಲ. ಹಲ್ಲೆಲೂಯ. ಅದರಿಂದ ಸಿದ್ಧರಾಗಿರೋಣ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರ್ತಾರೆ, ಆತ್ಮ ಬರ್ಲಿಕ್ಕಿದ್ದಾರೆ. ಅದರಿಂದ ಎಚ್ಚರವಾಗಿರೋಣ. ಸಮಯ ಹೋಗ್ತಾ ಇದೆ. ಹಲ್ಲೆಲೂಯ. ನಾವು ಮದುವೆ ಔತಣ ಇದೆ, ನಾವು ಕರೆಯಲ್ಪಡ್ತಾ ಇದ್ದೀವಿ. ಹೋಗೋದಕ್ಕೆ ರೆಡಿ ಆಗೋಣ, ಹೋಗೋದಕ್ಕೆ ಸಿದ್ಧರಾಗೋಣ. ನಾವು ಹೋಗ್ಬಿಟ್ಟು ಅರ್ಧದಲ್ಲಿ ನಿಂತ್ಬಿಟ್ರೆ, ಇನ್ನೇನು ಹತ್ರ ಹೋಗಿ ಬಾಗ್ಲಾಕ್ಬಿಟ್ರೆ, ಎಷ್ಟೇ ಜನಪ್ಪ ಮದುವೆ ಮನೆಗೆ ಇದ್ರ ಮೇಲೆ ಯಾರು ಬರಂಗಿಲ್ಲ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಆಗಿರುತ್ತೆ. ಹಲ್ಲೆಲೂಯ. ಅದಕ್ಕೆ ಸಿದ್ಧತೆಯಿಂದಿರೋಣ, ಯಾವಾಗಲೂ ಎಚ್ಚರವಾಗಿರೋಣ, ಯಾವಾಗಲೂ ಸಿದ್ಧರಾಗಿರೋಣ, ಸಿದ್ಧತೆಯನ್ನ ಕಾಯ್ದುಕೊಳ್ಳೋಣ. ಆತನ ಬರೋಣ ಸಮೀಪವಾಗಿದೆ. ದೇವರ ವಾಕ್ಯನ ಆಶ್ವಾಸನೆ. ನಾವೆಲ್ಲರೂ ಮೊಣಕಾಲರೋಣ.
ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ. நீங்க நினையாத நழிகையில் மனசகுமாரன் ஆயத்தமா இருங்கள் என்று பேசுறதுக்காக நன்றி செலுத்துங்கிற ஆண்டவரே. மனசகுமாரன் வரம் நாளையாவது நலிகையாவது அப்பா நீங்க அறியாத இருக்கிறபடியால் விழுத்திருங்கள் என்று பேசுறதுக்காக நன்றி ஆண்டவரே. அப்பா சோத்திர ராஜா, அப்பா சோத்திரம் சோத்திரம் சோத்திரம். அப்பா மணவாளன் வரும்போது ஆண்டவரே, அப்பா ஆட்டுக்குட்டி ஆண்டவர், அப்பா கல்யாணத்துக்கு அழைக்கப்பட்டவர்கள் ஆண்டவரே, பாக்கியவான்கள் என்று பேசின ஒவ்வொரு வார்த்தைக்காக நன்றி செலுத்துகிற ஆண்டவரே. இந்த வார்த்தைகளை நாங்க இங்கேயே கேட்டு இங்கேயே விட்டு விடாதபடி ஆண்டவரே, எங்க இறுதி என்ற பலகைகளை எழுதி மெழுக்கு போட ஆண்டவரை உதவி செய்ய சகாய பண்ண. நான் கேட்டது மறந்ததை கூட்டி கொடுத்து ஆசீர்வாதிப்பேன். இயேசு கிறிஸ்துவின் இனிய நாமத்தில் ஜெபிக்கிறேன் ஜீவனுள்ள நல்ல பிதாவே. ஆமென். ஹல்லேலூயா. ನಾವು ಕೂತ್ಕೊಳ್ಳೋಣ.